ಅಸಾಧ್ಯವು ನಿನಗೆ ಒಂದು ಇಲ್ಲ, ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಅಸಾಧ್ಯವು ನಿನಗೆ ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಅಸಾಧ್ಯವು ನಿನಗೆ ಒಂದು ಇಲ್ಲ. ಎಲ್ಲರೂ ಹಾಡೋಣ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಹೌದು ಡ್ಯಾಡಿ, ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಹೌದು ಡ್ಯಾಡಿ, ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಹೌದು ಡ್ಯಾಡಿ, ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನ ನಾಮವು. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನ ನಾಮವು. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ.
ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ, ನಿನಗೆ ಕಠಿಣವಾದದ್ದು ಒಂದು ಇಲ್ಲಪ್ಪ. ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ನೀನು ಡ್ಯಾಡಿ. ಓ ಸಾಧ್ಯವು, ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು, ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವು, ಎಸ್ ಡ್ಯಾಡಿ, ಸಾಧ್ಯವು ಹೌದಪ್ಪ, ನಿನ್ನಿಂದ ಎಲ್ಲ ಸಾಧ್ಯ. ಹೌದು, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು, ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಕಡಲ ಮೇಲೆ ನಡೆದೆ ಎಲ್ಲ, ಹೌದು ಡ್ಯಾಡಿ, ಬಿರುಗಾಳಿ ಅಡಗಿಸಿದೆ. ಕಡಲ ಮೇಲೆ ನಡೆದೆ ಎಲ್ಲ, ಬಿರುಗಾಳಿ ಅಡಗಿಸಿದೆ. ಸೈತಾನನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸೈತಾನನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸಾಧ್ಯವು, ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು, ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸತ್ತು ಎದ್ದೇ ಎಲ್ಲ, ಮರಣವ ಗೆದ್ದೇ ಎಲ್ಲ. ಸತ್ತು ಎದ್ದೇ ಎಲ್ಲ, ಮರಣವ ಗೆದ್ದೇ ಎಲ್ಲ. ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಹೌದು ಡ್ಯಾಡಿ, ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಸಾಧ್ಯವು, ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು, ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ,
ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಡ್ಯಾಡಿ ನೋಡಿ ಹೇಳೋಣಪ್ಪ, ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಓ ಅದ್ಭುತ ಅತಿಶಯಗಳ ಕರ್ತನು, ನೀನು ಮಹತ್ವವುಳ್ಳ ದೇವರು ಡ್ಯಾಡಿ. ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ನನಗೆ ಅಸಾಧ್ಯವಾದಲ್ಲ, ನಿನಗೆ ಸಾಧ್ಯ ಡ್ಯಾಡಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೆಹೋವಾ ಈರೇ ನೀನೇ, ಎಲ್ಲವ ಒದಗಿಸುವೆ. ಹೌದು, ಯೆಹೋವಾ ಈರೇ ನೀನೇ, ನನಗೆ ಎಲ್ಲವ ಒದಗಿಸುವೆ. ಯೆಹೋವಾ ಎಲ್ ಶಡಾಯ್ ನೀನೇ, ಸರ್ವ ಶಕ್ತ ನೀನೇ. ಯೆಹೋವಾ ಎಲ್ ಶಡಾಯ್ ನೀನೇ, ಸರ್ವಶಕ್ತ ದೇವರು ನೀನೇ. ಸಾಧ್ಯವೂ ಎಸ್ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹೌದು, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನೀನೆಲ್ಲವನ್ನ ಮಾಡಲಿಕ್ಕೆ ಶಕ್ತನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ, ಉತ್ತಮನೇ, ಉನ್ನತನೇ, ಶ್ರೇಷ್ಠನೇ, ಅಮೂಲ್ಯನೇ, 1000 10,000ಗಳಲ್ಲಿ ಧ್ವಜಪ್ರಾಯನೇ, ಎಲ್ಲಾ ಸ್ತುತಿಗೂ ಸ್ತೋತ್ರಕ್ಕೂ ಘನತೆಗೂ ಗೌರವಕ್ಕೂ ಮಹಿಮೆಗೂ ಆರಾಧನೆಗೂ ಯೋಗ್ಯನಾದ ದೇವರೇ, ನಿನಗೆ ಸ್ತೋತ್ರ 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 ಡ್ಯಾಡಿ. ನಿನಗೆ ವಂದನೆ ಡ್ಯಾಡಿ, ನಿನಗೆ ಘನತೆ ಡ್ಯಾಡಿ, ನಿನಗೆ ಗೌರವ ಡ್ಯಾಡಿ, ನಿನಗೆ ಆರಾಧನೆ ಡ್ಯಾಡಿ. ಹಲ್ಲೆಲೂಯಾ. ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. ಓ ನಿನಗೆ ಘನತೆ, ನಿನಗೆ ಘನತೆ, ನಿನಗೆ ಗೌರವ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿ ಮರಿಯೇ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿ ಮರಿಯೇ, ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿಮಗೆ ಆರಾಧನೆ.
ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಆಶ್ರಯವಾದವನೇ, ಸೈನ್ಯಗಳ ಕರ್ತನೇ. ಹೌದು, ನನಗೆ ಆಶ್ರಯವಾದವನೇ, ಸೈನ್ಯಗಳ ಕರ್ತನೇ. ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ. ಹೌದು, ಇಕ್ಕಟ್ಟಿನ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಶ್ರೇಷ್ಠ ಸಹಾಯ ನೀನೇ. ಕರಗಳನ್ನು ಚಾಚಿ ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಕೃಪಾ ಸಂಪನ್ನನಾದ ದೇವರೇ, ನಾವೆಲ್ಲರೂ ದೂರ ದೂರದಲ್ಲಿದ್ದರೂ ಸಹ ಏಕ ಮನಸ್ಸಿನಿಂದ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅಪ್ಪ, ನೀವೊಬ್ಬರೇ ಕರ್ತನೇ ಸ್ತುತಿಗೆ ಯೋಗ್ಯನಾದ ದೇವರಪ್ಪ. ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ನಿನ್ನ ಮುಖವನ್ನು ನಾವು ಹುಡುಕ್ತಾ ಇದ್ದೀವಿ. ಸ್ತುತಿಗೆ ಪಾತ್ರನು, ಘನತೆಗೆ ಪಾತ್ರನು, ಗೌರವಕ್ಕೆ ಪಾತ್ರನು. ಥ್ಯಾಂಕ್ ಯು ಲಾರ್ಡ್. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ನಾವು ದೇವರ ವಾಕ್ಯದಿಂದ ಅಪೊಸ್ತಲರ ಕೃತ್ಯಗಳು 10:38 ಓದೋಣ. ಅಪೊಸ್ತಲರ ಕೃತ್ಯಗಳು 10:38. ಅಪೊಸ್ತಲರ ಕೃತ್ಯಗಳು 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಆಮೆನ್. ಹಲ್ಲೆಲೂಯಾ. ನಜರೇತಿನ ಯೇಸುವನ್ನು ದೇವರು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ಅಂತ ಹೇಳಿ ನಾವು ನೆನ್ನೆಯಿಂದ ಧ್ಯಾನ ಮಾಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಯೇಸು ಅಭಿಷೇಕಿಸಲ್ಪಟ್ಟರು. ಯೇಸುವೇ ಅಭಿಷೇಕಿಸಲ್ಪಟ್ಟ ಮೇಲೆ ನಾವು ಕೂಡ ಅಭಿಷೇಕಿಸಲ್ಪಡುವುದು ಅವಶ್ಯ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆದಿ ಸಭೆಯಲ್ಲಿ ಪವಿತ್ರಾತ್ಮನು ಬಹಳವಾಗಿ ಪ್ರಾಮುಖ್ಯ ಪಡಿಸಲ್ಪಟ್ಟರು. ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ಒಬ್ಬರು ಕೂಡ ಇರ್ತಿಲ್ಲ. ಹೊಸದಾಗಿ ಯಾರಾದ್ರೂ ರಕ್ಷಣೆ ಹೊಂದಿದ್ರೆ ಅವ್ರಿಗೆ ಇಮಿಡಿಯೇಟ್ ಹೇಳ್ತಾ ಇದ್ರು, ನೆಕ್ಸ್ಟ್
experiences the anointing of the Holy Spirit. Hallelujah. ರಕ್ಷಣೆ ಹೊಂದಿದವರೆಲ್ಲರೂ ಸಹ ಈ ಪವಿತ್ರಾತ್ಮ ಭರಿತ ಅನುಭವದಲ್ಲಿ ಸಾಗಿದೆ. ಅಂದ್ರೆ ಆದಿ ಸಭೆಯಲ್ಲಿ ಪವಿತ್ರಾತ್ಮ ಭರಿತರಾಗದೆ ಒಂದು ಆತ್ಮಿಕ ಜೀವಿತವನ್ನ ಇಮ್ಯಾಜಿನೇ ಮಾಡಕ್ಕಾಗಲ್ಲ. ನಾವ್ಯಾಕೆ ಇದರ ವಿಷಯದಲ್ಲಿ ಇಗ್ನೋರೆಂಟ್ ಆಗಿ, ಅಂದ್ರೆ ಜ್ಞಾನ ಇಲ್ಲದವರಾಗಿ, ತಿಳುವಳಿಕೆ ಇಲ್ಲದವರಾಗಿರ್ಬೇಕು? ನಾವು ಕೂಡ ಕರ್ತನ ಹತ್ರ ಕೇಳುವ, ನನಗೂ ಪವಿತ್ರಾತ್ಮನ ಅಭಿಷೇಕ ಬೇಕು, ನನ್ನನ್ನು ಅಭಿಷೇಕಿಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಕೆಲವರಿಗೆ ಇನ್ನೂ ಇದರಲ್ಲಿ ಅಭಿರುಚಿ ಬಂದಿಲ್ಲ, ಅಭಿಷೇಕದ ಕುರಿತಾದ ದಾಹ ಬಂದಿಲ್ಲ. ಯಾಕಂದ್ರೆ ಇದರಲ್ಲಿರುವಂತಹ ಆಶೀರ್ವಾದಗಳ ತಿಳುವಳಿಕೆ ಇನ್ನೂ ಬಂದಿಲ್ಲದೆ ಇರುವುದೇ ಕಾರಣ. ನಾವು ಇತ್ತೀಚಿನ ದಿನಗಳಲ್ಲಿ ಈ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವಾಗ ನಮಗಿರುವ ಲಾಭ ಏನು ಅಂತ ಹೇಳಿ ನಾವು ನೋಡ್ಲಿಕ್ಕಿದೆ. ಅದರಲ್ಲಿ ಮೊದಲನೇದಾಗಿ ಇವತ್ತು ನಾವು ನೋಡುವಂತ ಅಂಶ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯಗಳು 1:8. ಆದರೆ ಹ್ಮ್. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ನೀವು ಬಲ ಹೊಂದಿರಿ. ಸಾಕು. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿರಿ. ಹಲ್ಲೆಲೂಯಾ. ಯು ವಿಲ್ ಹ್ಯಾವ್ ಸ್ಟ್ರೆಂತ್. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲೆಲ್ಲಿ ಪವಿತ್ರಾತ್ಮನ ಪ್ರವೇಶ ಆಗಿದೆಯೋ ಅಲ್ಲಿ ಅವರ ಸಾಮರ್ಥ್ಯಕ್ಕೆ, ಯಾರ ಜೀವಿತದಲ್ಲಿ ದೇವರು ಎಂಟ್ರಿ ಆಗ್ತಾನೋ, ಪವಿತ್ರಾತ್ಮನ ಎಂಟ್ರಿ ಆಗ್ತಾನೋ, ಅವರ ಜೀವಿತದಲ್ಲಿ ಅವರ ಸಾಮರ್ಥ್ಯಕ್ಕೆ ಮೀರಿ ಸಾಧನೆ ಮಾಡುವ ಹಾಗೆ ಮಾಡ್ತಾನೆ. ದೈಹಿಕವಾಗಿ, ಇಂಟೆಲೆಕ್ಚುಯಲಿ, ಸ್ಪಿರಿಚುಯಲಿ, ಎಲ್ಲಾ ಫೀಲ್ಡಲ್ಲೂ ವಿ ವಿಲ್ ಹ್ಯಾವ್ ಎ ಪವರ್. ಹಲ್ಲೆಲೂಯಾ. ದಟ್ ಈಸ್ ದ ಸೀಕ್ರೆಟ್ ಆಫ್ ದ ಅನಾಯಿಂಟಿಂಗ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆ ಆಗಲಿ, ಹೊಸ ಒಡಂಬಡಿಕೆ ಆಗಲಿ, ಈ ಪವಿತ್ರಾತ್ಮನ ಪ್ರವೇಶನೆ ಅವರಿಗೆ ಹೊಸ ಎನರ್ಜಿನ ತುಂಬಿಡ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೆರಡು ವಾಕ್ಯಗಳನ್ನು ನಾವು ನೋಡೋಣ. ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 6ನೇ ವಚನ. ನ್ಯಾಯಸ್ಥಾಪಕರು 14:6. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದರಿಂದ ಆ ಸಿಂಹವನ್ನು ಹೋತ ಮರಿಯನೋ ಎಂಬಂತೆ ಸೀಳಿಬಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರ. ಸಂಸೋನು ಹೋಗ್ತಾ ಇದ್ದಾನೆ, ದಿಢೀರ್ನೆ ದ್ರಾಕ್ಷಿ ತೋಟದೊಳಗಿಂದ ಏನ್ ಬಂದ್ಬಿಟ್ಟಿದೆ? ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನ ಎದುರಿಗೆ ಬಂತಂತೆ. ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನಿಗೆ, ಅವನ ಕೈಯಲ್ಲಿ ಏನೂ ಇಲ್ಲ. ಅದಕ್ಕೆ ಹೇಳ್ತದೆ, ಯೆಹೋವನ ಆತ್ಮವು ಅವನ ಮೇಲೆ ಹಕ್ಕನೆ ಬಂದದ್ದರಿಂದ ಸಿಂಹವನ್ನು ಹೋತ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಮನಿಸಿ, ಅವನ ಕೈಯಲ್ಲಿ ಏನೂ ಇಲ್ಲ. ಪವಿತ್ರಾತ್ಮನು ಅವನ ಮೇಲೆ ಬಂದ ಮೇಲೆ ಅವನು ಎಕ್ಸ್ಟ್ರಾ ಎನರ್ಜೆಟಿಕ್ ಆಗುತ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾನು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆರ್ಡಿನರಿ ಪೀಪಲ್ with the Holy Spirit will become extraordinary. Hallelujah. Extra energy ಸೇರ್ತದಲ್ಲ, so you become extraordinary. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವನ ಹತ್ರ ಸ್ಟ್ರೆಂತ್ ಇಲ್ಲ. ದೇವರ ಆತ್ಮನು ಬಂದ ತಕ್ಷಣ ಅವನಿಗೆ ಸಿಂಹವನ್ನೇ ಸೀಳಿ ಹಾಕುವ ಎನರ್ಜಿ ಬಂದ್ಬಿಡ್ತು. ಇನ್ನೊಂದು ಸಂಭವವನ್ನು ಓದಿ 15ನೇ ಅಧ್ಯಾಯದಲ್ಲಿ 14ನೇ ವಚನ. ಅದೇ ನ್ಯಾಯಸ್ಥಾಪಕರ ಪುಸ್ತಕ 15 ವಚನ 14. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಸ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು, ಗಮನಿಸಿಗ, ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಅವನನ್ನ ಕಟ್ಟಿದ್ದಂತ ಹಗ್ಗಗಳೆಲ್ಲ ಸುಟ್ಟ ಸೆಣಬಿನಂತ ಆಗೋಯ್ತು. ಯಾಕಂದ್ರೆ ಪವಿತ್ರಾತ್ಮವು ಅವನ ಮೇಲೆ ಬರಲು, ಯೆಹೋವನ ಆತ್ಮವು ಅವನ ಮೇಲೆ ಬರಲು ಹೌದು, ಕಟ್ಟಿದ್ದ ಕಟ್ಟುಗಳೆಲ್ಲ ಬಿಚ್ಚಿ ಹೋದವು.
ಕೈಗೆ ಹಾಕಿದ ಬೇಡಿಗಳು ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಕಳಚಿ ಬಿದ್ದವು. ಅಲ್ಲೇ ಅಲ್ಲಿ ಅಲ್ಲಿ ಒಂದು ಕತ್ತೆ ದವಡೆ ಎಲುಬು ಬಿದ್ದಿತ್ತು. ಕತ್ತೆಯ ದವಡೆ ಎಲುಬು ಬಿದ್ದಿತ್ತು. ಕತ್ತೆಯ ಒಂದು ದವಡೆ ಎಲುಬು ಬಿದ್ದಿತ್ತಂತೆ. ಅದು ಇನ್ನೂ ಹಸಿ ಇತ್ತು. ಇನ್ನು ಹಸಿ ಎಲುಬು. ಅವನು ಅದನ್ನು ತೆಗೆದುಕೊಂಡು ಆ, ಅದರಿಂದ 1000 ಜನರನ್ನು ಹತಿಸಿಬಿಟ್ಟು 1000 ಜನರನ್ನ ಹಾತಿಸಿ ಬಿಟ್ಟನಂತ ನೋಡ್ರಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಒಂದು ಕತ್ತೆ ಎಲುಬು, ಯಾವ ಆಯುಧವೂ ಇಲ್ಲ. ಪವಿತ್ರಾತ್ಮನು ಅವನ ಮೇಲೆ ಬರಲು ಕತ್ತೆ ಎಲುಬಿನಿಂದಲೇ 1000 ಜನರನ್ನ ಅವನು ಸೆದೆ ಬಡಿಯಲು ಸಾಧ್ಯ. ಹಲ್ಲೆಲೂಯಾ. ಅಂದ್ರೆ ಪವಿತ್ರಾತ್ಮನ ಒಂದು ಆಗಮನ ಆರ್ಡಿನರಿ ಪರ್ಸನ್ ಒಳಗೆ ಒಂದು ಡಿವೈನ್ ಎನರ್ಜಿಯನ್ನು ತುಂಬುವುದರಿಂದ ತನ್ನ ರೆಗ್ಯುಲರ್ ಸಾಮರ್ಥ್ಯಕ್ಕಿಂತ ಮೇಲಾಗಿ ಒಬ್ಬ ವ್ಯಕ್ತಿ ಕಾರ್ಯ ಸಾಧಿಸಲು ಶಕ್ತನಾಗ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಜೀವಿತವನ್ನು ಆಲೋಚನೆ ಮಾಡಿ ನೋಡಿ, ನಿಮ್ಮಿಂದ ಎಷ್ಟು ಸಾಧ್ಯ. ಆದ್ರೆ ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಏನೋ ಬರೋದಾದ್ರೆ ಯು ವಿಲ್ ನಾಟ್ ಬಿ ದ ಸೇಮ್. ನೀವು ಅಷ್ಟೇಕೆ ಇರೋದಿಲ್ಲ, ನೀವು ಎಕ್ಸ್ಟ್ರಾ ಸಾಮರ್ಥ್ಯ ಉಳ್ಳವರಾಗ್ತೀರಿ. ಫಿಸಿಕಲಿ, ಸ್ಪಿರಿಚುವಲಿ, ಮೆಟೀರಿಯಲಿ, ಎಲ್ಲ ವಿಷಯದಲ್ಲೂ ಯು ವಿಲ್ ಬಿಕಮ್ ಎಕ್ಸ್ಟ್ರಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನದಲ್ಲಿ ಗಬ್ರಿಯಲ್ ದೂತನ ಹತ್ರ ಮರಿಯಮ್ಮನವರು ಒಂದು ಮಾತು ಕೇಳ್ತಾರೆ. ಇದು ಹೇಗೆ ಸಾಧ್ಯ? ಓದಿ. ಮರಿಯಳು ಆ ದೂತನನ್ನು, ಹಾ, ಇದು ಹೇಗಾದೀತು? ಇದು ಹೇಗೆ ಸಾಧ್ಯ? ಇದೆಲ್ಲ ಸಾಧ್ಯ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ವೆರಿ ನೆಕ್ಸ್ಟ್ 35ನೇ ವಚನದಲ್ಲಿ ದೂತನು ಹೇಳ್ತಾ ಇದ್ದಾನೆ. ಅದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು. ಈಗ ಗೊತ್ತು ನನಗೆ, ಇದು ನಿನ್ನಿಂದ ಆಗಲ್ಲ. ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ಪರಾತ್ಪರನ ಶಕ್ತಿಯ ನೆರಳು ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಹೌದು, ಅದರಿಂದ ನಿನ್ನಿಂದ ಅಲ್ಲ. ಹೌದು, ನನ್ಗೆ ಗೊತ್ತು ನಿನ್ನಿಂದ ಆಗಲ್ಲ. ಪರಾತ್ಪರನ ಶಕ್ತಿಯ ನೆರಳು. ಹಲ್ಲೆಲೂಯಾ. ನಿನ್ನ ಮೇಲೆ ದೇವರ ಆತ್ಮನು ಬರುವನು. ಹಲ್ಲೆಲೂಯಾ. ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಆಗ ಇದು ಎಲ್ಲವೂ ಸಾಧ್ಯ. ನಮಗೆ ಸ್ತೋತ್ರವಾಗಿ. ಪವಿತ್ರಾತ್ಮನ ವೆರಿ ಪ್ರೆಸೆನ್ಸ್ ನಮ್ಮ ಆರ್ಡಿನರಿ ಕಾರ್ಯಗಳನ್ನು ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಾಡುತ್ತೆ. ಕರ್ತನಾಮಕ್ಕೆ ಸ್ತೋತ್ರ. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಿದೆವು. ಅಪೊಸ್ತಲರ ಕೃತ್ಯ 2:4. ಆಗ ಅವರೆಲ್ಲರೂ ಹ್ಮ್. ಪವಿತ್ರಾತ್ಮ ಭರಿತರಾಗಿ ಅವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ರು. 14ನೇ ವಚನದಲ್ಲಿ ಆಗ ಪೇತ್ರನು ಹ್ಮ್ 11 ಮಂದಿ ಅಪೊಸ್ತಲರ ಸಹಿತ 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಇದೇ ಪೇತ್ರ ಹೆದರ್ಕೊಂಡು ಅಂಜುಬುರುಕನಾಗಿ, ಯೇಸು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೂ ಅವನಿಗೂ ಸಂಬಂಧ ಇಲ್ಲ ಎಂಬುದಾಗಿ ನಿರಾಕಾರ ಮಾಡಿದವನು ಒಬ್ಬ ಹೆಂಗಸನ ಮುಂದೆ ಅವನು ಮಾತಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದವನು, ಅಂಜುಬುರುಕ. ಆದ್ರೆ ಈಗ ಪ್ರಪಂಚದ ಎಲ್ಲಾ ದೇಶ ಜನಗಳ ಮುಂದೆ ಗಟ್ಟಿಯಾದ ಧ್ವನಿಯಿಂದ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿಂದ ಬಂತು ಎನರ್ಜಿ? 4ನೇ ವಚನ ಹೇಳ್ತದೆ, ಅವನು ಪವಿತ್ರಾತ್ಮ ಭರಿತನಾದ. ಎಲ್ಲಿ ಪವಿತ್ರಾತ್ಮನು ಪ್ರವೇಶ ಮಾಡ್ತಾನೋ ಅಲ್ಲಿ ಆರ್ಡಿನರಿ ಪೀಪಲ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಹಲ್ಲೆಲೂಯಾ. ಯಾಕಂದ್ರೆ ಎಕ್ಸ್ಟ್ರಾ ಪವರ್ ಬರ್ತದೆ, ಎಕ್ಸ್ಟ್ರಾ ಎನರ್ಜಿ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತು ನಮ್ಮ ಜೀವಿತದಲ್ಲಿ ಯಾವ ವಿಚಾರಗಳಲ್ಲಿ ನೀವು ಬಲಹೀನರಾಗಿ ಕಾಣಲ್ಪಡ್ತಾ ಇದ್ದೀರಿ? ಯಾವ ವಿಷಯಗಳಲ್ಲಿ ನೀವು ಸ್ಟ್ರೆಂತ್ ಇಲ್ಲ ಅಂತ ನೆನೆಸ್ತೀರಿ? ಅದಕ್ಕೆ ಸೊಲ್ಯೂಷನ್ ಇರೋದು ಹೋಲಿ ಸ್ಪಿರಿಟ್ ಅಲ್ಲಿ. ಇವತ್ತು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಈ ಪವಿತ್ರಾತ್ಮ ಭರಿತ ಅನುಭವವನ್ನು ಪಡ್ಕೊಂಡ್ರೆ ಅವರ ಜೀವಿತದ ಎಲ್ಲ ಸಮಸ್ಯೆಗೆ ಪರಿಹಾರದ ದಾರಿ ಉಂಟಾಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಬಿಸ್ನೆಸ್ ಹಲ್ಲೆಲೂಯಾ ಎಕ್ಸ್ಟ್ರಾರ್ಡಿನರಿ ಬಿಸ್ನೆಸ್ ಆಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ಎಕ್ಸ್ಟ್ರಾರ್ಡಿನರಿ ಕುಟುಂಬವಾಗಿ ವಿಶೇಷವಾದ ಬಾಂಧವ್ಯದಲ್ಲಿ ಬೆಳೆಯುತ್ತದೆ. ಹಲ್ಲೆಲೂಯಾ.
ನಿಮ್ಮ ಜೀವಿತ ಎಕ್ಸ್ಟ್ರಾರ್ಡಿನರಿಯಾಗಿ ಸಕ್ಸಸ್ಫುಲ್ ನಲ್ಲಿ ಸಾಕ್ತದೆ. ಯಾಕಂದ್ರೆ ಎಕ್ಸ್ಟ್ರಾ ಪವರ್ ಒದಗಿ ಬರ್ತದೆ. ಈ ಹೋಲಿ ಸ್ಪಿರಿಟ್ ಒಂದು ಡಿಪಾರ್ಟ್ಮೆಂಟ್ಗೆ ಅಲ್ಲ, ನಾವು ಸತ್ಯವೇದದಲ್ಲಿ ಹಲವಾರು ನಿದರ್ಶನಗಳು ನೋಡ್ತಾ ಹೋಗ್ಬೋದು. ಎಲ್ಲ ಹಂತದಲ್ಲೂ ಸಹ ಪವಿತ್ರಾತ್ಮ ನಮಗೆ ಸಹಾಯ ಮಾಡಬಲ್ಲನು. ನಮ್ಮ ದೈಹಿಕವಾಗಿ ನಮಗೆ ಸಹಾಯ ಮಾಡಬಲ್ಲವು, ಮಾನಸಿಕವಾಗಿ ಸಹಾಯ ಮಾಡಬಲ್ಲನು, ಆತ್ಮಿಕವಾಗಿ ಸಹಾಯ ಮಾಡಬಲ್ಲವನು, ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನಮಗೆ ಸಹಾಯ ಮಾಡಬಲ್ಲನು. ಹಲ್ಲೆಲೂಯಾ. ನಮ್ಮ ಮೂಲಕ ಇನ್ನು ಅನೇಕರಿಗೂ ಕೂಡ ತನ್ನ ಪ್ರಭಾವವನ್ನ ಪ್ರಕಟಿಸಬಲ್ಲನು. ಹಲ್ಲೆಲೂಯಾ. ಪೇತ್ರನು ನಡ್ಕೊಂಡು ಹೋಗ್ತಾನೆ, ಅವನ ನೆರಳು ಬಿದ್ದವರೆಲ್ಲ ವಾಸಿ ಆಗ್ಬಿಟ್ರು. ಇದೆಂತ ಪವರ್ ಇದು! ನಡ್ಕೊಂಡು ಹೋಗ್ತಾನೆ, ಅವನ ನೆರಳು ಬಿದ್ದವರೆಲ್ಲ ವಾಸಿ ಆಗ್ತಾರೆ. ಪೌಲನ ಕರವಸ್ತ್ರನೆಲ್ಲ ತಂದು ಹಾಕ್ತಾರೆ, ಅದು ಯಾರ್ಯಾರ ಮೇಲೆ ಬೀಳ್ತಾ ಅವರೆಲ್ಲ ವಾಸಿ ಆಗ್ತಾರೆ. ಎಂತ ಪವರ್ ರೀ! ಹಲ್ಲೆಲೂಯಾ. ನೀವು ಹೇಳ್ಬೋದು, ಇದು ಸಾಧ್ಯನಾ? ಖಂಡಿತ ನಿನ್ನಿಂದ ನನ್ನಿಂದ ಸಾಧ್ಯ ಇಲ್ಲ, ಪವಿತ್ರ ಆತ್ಮನಿಂದ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಪವಿತ್ರಾತ್ಮನ ಬಲ ಇಲ್ಲದೆ ಇವ್ರ ಕೈಲಿ ಏನೂ ಮಾಡಕ್ಕಾಗಲ್ಲ, ಇವ್ರ ಕೈಲಿ ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ನೋಡಿದ್ರಲ್ಲ, ಕಣ್ಣಾರೆ ನೋಡಿದ್ರಲ್ಲ, ಆ ಗೆತ್ಸೆಮನೆ ತೋಟದಲ್ಲಿ ಎಲ್ಲ ಹೆಂಗೆ ಬಿಟ್ಬಿಟ್ಟು ಓಡಿದ್ರು. ತನ್ನ ಮೈ ಮೇಲಿದ್ದ ಬಟ್ಟೆನೂ ಕೂಡ ಬಿಟ್ಬಿಟ್ಟು ಓಡ್ಬಿಟ್ನಲ್ಲಪ್ಪ. ಅದರಿಂದ ಯೇಸು ಸ್ವಾಮಿ ಹೇಳಿದ್ರು, ನಿಮ್ ಕೈಲಿ ಆಗಲ್ಲಕ್ಕಪ್ಪ, ಸೊ ಐ ಗೋಯಿಂಗ್ ಟು ಸೆಂಡ್ ಯು ಎ ಹೆಲ್ಪರ್, ಎ ಕಂಫರ್ಟರ್, ಒಬ್ಬ ಸಹಾಯಕನ ಕಳಿಸ್ತೀನಿ, ಆತ ನಿಮ್ಮನ್ನ ಬಲದಿಂದ ತುಂಬಿಸ್ತಾನೆ. ಹಲ್ಲೆಲೂಯಾ. ಆತನಾಗ ಏನು ಮಾಡೋದಿಲ್ಲ, ನಿಮ್ಮನ್ನ ಬಲಪಡಿಸ್ತಾನೆ. ಇವತ್ತು ಪವಿತ್ರಾತ್ಮನು ತಾನಾಗ ಏನು ಮಾಡೋದಿಲ್ಲ, ನಮಗೆ ಬಲ ಕೊಟ್ಟು ನಮ್ಮನ್ನ ಮಾಡಿಸ್ತಾನೆ. ಈಸ್ ಅ ಟೀಚರ್, ಹಿ ವಿಲ್ ಟೀಚ್ ಯು. ಹಲ್ಲೆಲೂಯಾ. ನಮ್ಮನ್ನ ಬಲಪಡಿಸ್ತಾನೆ. ಆತ ಹೊಸ ಬಲದಿಂದ ತುಂಬಿಸ್ತಾನೆ, ಹೊಸ ಎನರ್ಜಿಯಿಂದ ತುಂಬುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಸಿಂಹವನ್ನ ಹೊತ್ತ ಮರಿಯನೋ ಮತ್ತೆ ಸೀಳಿ ಹಾಕಲು, 1000 ಜನರನ್ನ ಒಂದು ಕತ್ತೆ ದವಡೆ ತಗೊಂಡು ಹೊಡೆದು ಕೊಂದು ಹಾಕಲು. ಹಲ್ಲೆಲೂಯಾ. ಒಂದು ಬಲ ಬರುತ್ತೆ ಅಂತ ಅನ್ನೋದಾದ್ರೆ ಅದು ಪವಿತ್ರಾತ್ಮನಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಇವತ್ತು ದೇವರ ಮಕ್ಕಳಾಗಿ ನಮಗೂ ಕೂಡ ಈ ಪವಿತ್ರಾತ್ಮನ ಪವರ್, ಆ ಶಕ್ತಿ ಅನುಭವಕ್ಕೆ ಬರಬೇಕು ಅಂತ ಕೇಳಿದ್ರು. ಅದಕ್ಕೆ ಸ್ವಾಮಿ ಹೇಳಿದ್ರು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದ್ತೀರಿ. ಸೊ ಗಿವ್ ಮಿ ದಟ್ ಎಕ್ಸ್ಪೀರಿಯನ್ಸ್. ನನ್ನ ಸಾಮರ್ಥ್ಯಕ್ಕೆ ಮೀರಿದ ಸಾಧನೆಗಳನ್ನ ನಾನು ನೋಡ್ಬೇಕು. ನಿನ್ನ ಪವರ್, ಪವಿತ್ರಾತ್ಮನ ಪವರನ್ನು ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಆಫೀಸಲ್ಲಿ, ನನ್ನ ದೈನಂದಿನ ಕಾರ್ಯದಲ್ಲಿ ನಾನು ನೋಡ್ಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದವನು, ಆ ಒಂದು ಮರ್ತ್ಯ ಸ್ಥಾನದಿಂದ ಎದ್ದು ಬರಲಿಕ್ಕೆ ಪವರ್ ಕೊಟ್ಟಾತನು ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನು ನಮ್ಮನ್ನು ಕೂಡ, ನಮ್ಮ ಮರ್ತ್ಯ ದೇಹಗಳನ್ನು ಕೂಡ ಎಬ್ಬಿಸ್ತಾನೆ, ನಮ್ಮೊಳಗೆ ಜೀವನ ತುಂಬುತ್ತಾನೆ. ಹಲ್ಲೆಲೂಯಾ. ಯಾವುದನ್ನ ಮಾಡಕ್ಕಾಗಲ್ಲ ಅಂತ ನೀವು ಹೇಳ್ತೀರಿ, ಯು ಕ್ಯಾನ್ ಡೂ. ಯಾವುದನ್ನ ಜಯಿಸಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಯು ಕ್ಯಾನ್. ನೀವು ಜಯಿಸಬಹುದು. ಹಲ್ಲೆಲೂಯಾ. ಯಾವ ಪಾಪವನ್ನು ಜಯಿಸಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ನೀವು ಜಯಿಸಬಹುದು. ನಿಮ್ಮ ಬಲದಿಂದ ಅಲ್ಲ, ಪವಿತ್ರಾತ್ಮನ ಬಲದಿಂದ. ದೇವರ ನಾಮಕ್ಕೆ ಸ್ತೋತ್ರ. ನಾನು ರುಚಿ ನೋಡಿ ಹೇಳ್ತಾ ಇದ್ದೀನಿ, ಈ ಪವಿತ್ರಾತ್ಮನ ಈ ಪ್ರಸನ್ನತೆಯಲ್ಲಿರುವಾಗ ಆ ಪಾಪದ ವಿಚಾರಗಳು ನಮ್ಮ ಮನಸ್ಸಿನಲ್ಲಿಯೂ ಬರೋದಿಲ್ಲ, ಅವಕಾಶನೇ ಇಲ್ಲ. ಟೋಟಲ್ ಹೋಲಿ ಸ್ಪಿರಿಟ್ ಟೇಕ್ ಓವರ್ ಮಾಡ್ಕೊಳ್ತದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮನ ಪವರ್ ಎಷ್ಟಿದೆ ಅಂತ ಹೇಳಿದ್ರೆ, ಎಲ್ಲ ಪಾಪದ ಕಾರ್ಯಗಳು 10 ಅಡಿ ದೂರ ತಳ್ಳಿ ನಿಲ್ತಾರೆ. ಆ ಕಡೆ ಹತ್ರನೇ ಸುಳಿಲಿಕ್ಕಾಗೋದು. ಇಟ್ಸ್ ಸೋ ಪವರ್ಫುಲ್. ಹಲ್ಲೆಲೂಯಾ. ಬೆಂಕಿ ಉರಿತಾ ಇದ್ರೆ ನೊಣ ಬರಕ್ಕಾಗತ್ತಾ ಹತ್ರ? ಖಂಡಿತ ಬರ್ಲಿಕ್ಕಾಗೋದಿಲ್ಲ. ಪವಿತ್ರಾತ್ಮನ ಪವರ್ ಇರುವಾಗ ಯಾವ ಅಶುದ್ಧವೂ ಹತ್ರ ಬರಕ್ಕಾಗಲ್ಲ.
ಯಾವ ಮಲಿನತ್ವ ಬರ್ಲಿಕ್ಕೆ ಆಗೋದು. ಸೋ ಪವರ್ಫುಲ್. ಹಾಲೆಲೂಯಾ. ಅದರಿಂದಾಗಿ ಈ ಪವಿತ್ರ ಆತ್ಮನಿಂದ ಬರುವಂತಹ ಬಲವನ್ನು, ಎನರ್ಜಿಯನ್ನು, ಪವರ್ ಅನ್ನ ನಾವು ಅನುಭವಿಸ್ಲಿಕ್ಕೆ ನಾವು ಪ್ರಾರಂಭಿಸೋಣ. ಒಂದು ನಿಮಿಷ ನಾವು ಕರೆಗಳನ್ನು ಮುಚ್ಚಿ ಕೇಳೋಣ. ನನಗೆ ಪವಿತ್ರಾತ್ಮನ ಬಲವನ್ನು ಅನುಭವಿಸ್ಬೇಕು. ಹಾಲೆಲೂಯಾ. ಅದಕ್ಕಿಂತ ಮುಂಚೆ ಒಂದು ವಚನ ಓದ್ಬಿಟ್ಟ ಮೇಲೆ ನಾವು ಮುಂದೆ ಹೋಗುವ. ನೋಡಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಹಾಲೆಲೂಯಾ. ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಗಲಿಲಾಯಕ್ಕೆ ಹೋದನು. ಹಾಲೆಲೂಯಾ. ಬರುವಾಗ ಇದ್ದ ಹಾಗೆ ಅಲ್ಲ. ಬರುವಾಗ ಹೇಗೆ ಬಂದು ನಮಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ತಿರುಗಿ ಗಲಿಲಾಯಕ್ಕೆ ಹೋಗುವಾಗ he went with the power of the Holy Ghost. Hallelujah. ನೀವು ಮತ್ತೆ ನಿಮ್ಮ ಆಫೀಸ್ಗೆ ಹೋಗುವಾಗ go with the power. Hallelujah. ನಿಮ್ಮ ಕಂಪನಿಗೆ ನೀವು ಹೋಗುವಾಗ go with the power. ನಿಮ್ಮ ಶಾಲೆ ಕಾಲೇಜ್ಗೆ ಹೋಗುವಾಗ go with the power. Hallelujah. ನಾವು ಯಾಕೆ ಆ ಪವರ್ ಒಂದಿಗೆ ಹೋಗಬಾರ್ದು? Hallelujah. ನಮ್ಮ ಪ್ರಯಾಣ ಪವಿತ್ರಾತ್ಮನ ಬಲದೊಂದಿಗೆ ಕೂಡಿದ್ದಾಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ಹಾಲೆಲೂಯಾ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ ಅಂತ ವಾಕ್ಯ ಹೇಳ್ತೀವಿ. ಹೌದಪ್ಪ, ನಾವು ಬಲ ಹೊಂದು ಎಲ್ಲದ ಮೇಲೆ, ಸಿಂಹದ ಮೇಲೆ ಜಯಗಳಿಸುವ ಪವರ್. ಹಾಲೆಲೂಯಾ. ಫಿಲಿಸ್ಟಿಯರ ಮೇಲೆ ಜಯಗಳಿಸುವಂತಹ ಪವರ್. ಲೋಕದ ಎಲ್ಲ ಕರ್ತನೆ ಸೈನ್ಸ್ ಮೇಲೆ ಜಯಗಳಿಸುವ ಪವರ್. ಲೋಕದ ಮಲಿನತ್ವದ ಮೇಲೆ ಜಯಗಳಿಸುವ ಪವರ್. ಎಲ್ಲ ಸರ್ಕಮ್ಸ್ಟೆನ್ಸ್, ಎಲ್ಲ ಸನ್ನಿವೇಶಗಳ ಮೇಲೆ ಜಯಗಳಿಸುವ ಪವರ್. ಕರ್ತನೆ, ಇದೆಲ್ಲವೂ ಇರೋದು ಪವಿತ್ರಾತ್ಮನಲ್ಲಿ. ಪವಿತ್ರಾತ್ಮನಲ್ಲಿ ಆ ಪವರ್ ಇದೆ. ಯಾವಾಗೆಲ್ಲ ಪವಿತ್ರಾತ್ಮನು ಎಂಟ್ರಿ ಆತನು, ಅಲ್ಲಿ ಕರ್ತನೆ ಅವರು ಕೂಡಿದ ಸ್ಥಳ ನಡುಗಿತು. ಅಲ್ಲಿ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದ್ರು ಅವ್ರು ಕೂಡಿದ ಸ್ಥಳ ನಡುಗಿತ್ತು ಅಂತ ನಾವು ನೋಡ್ತೇವೆ. ಬಿಕಾಸ್ ಪವಿತ್ರಾತ್ಮನಿಗೆ ಬಲ ಇದೆ, ಶಕ್ತಿ ಇದೆ. ಆ ಶಕ್ತಿಯನ್ನು, ಬಲವನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ಪ್ರತಿದಿನ ನಾವು ಅನುಭವಿಸ್ಬೇಕಪ್ಪ. ನನಗೆ ಆ ಕೃಪೆ ಕೊಡು ಸ್ವಾಮಿ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮನ ಬಲವನ್ನು, ಆ ಸ್ಟ್ರೆಂತ್, ಆ ಎನರ್ಜಿ, ಆ ಸೂಪರ್ ನ್ಯಾಚುರಲ್ ಪವರ್ ಅದನ್ನು ಅನುಭವಿಸ್ಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಸಮಸ್ಯೆಗಳನ್ನು, ಹೋರಾಟಗಳನ್ನು, ಅಪಘಾತಗಳನ್ನು, ಅಪಾಯಗಳನ್ನು ಮೆಟ್ಟಿ ತುಳಿದು ಜಯಗಳಿಸಿ ಮುಂದಿನ ಹೆಜ್ಜೆ ಇಡುವಂತಹ, ಸೋಲನ್ನು, ಅಪಜಯವನ್ನು, ನಷ್ಟವನ್ನು ಜಯಿಸಿ ಮುಂದೆ ಸಾಗುವಂತಹ ಬಿಸ್ನೆಸ್. ಹಾಲೆಲೂಯಾ. ಥ್ಯಾಂಕ್ ಯು. ಅಂತಹ ಒಂದು ಪವರ್ ಪ್ರತಿಯೊಬ್ಬರಿಗೂ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಜೀವಿತದಲ್ಲಿ ಬರುವ ಎಲ್ಲ ಹೋರಾಟಗಳನ್ನು, ಮಾನಸಿಕ ಒತ್ತಡಗಳನ್ನು ಜಯಿಸಿ ಮನರಮ್ಯವಾಗಿ ಮುಂದೆ ಸಾಗುವಂತಹ ಪವರ್. ಹಾಲೆಲೂಯಾ. ಪಾಪವನ್ನ ಜಯಿಸಿ, ಪಾಪದ ಅಟ್ಮಾಸ್ಫಿಯರ್ನ ತುಳಿದು, ಮೆಟ್ಟಿ ತುಳಿದು ಒಂದು ಪರಿಶುದ್ಧ ಜೀವಿತದ ಹೆಜ್ಜೆ ಇಡುವಂತಹ ಪವರ್. ಥ್ಯಾಂಕ್ ಯು ಲಾರ್ಡ್. ನನಗುಂಟಾಗ್ಲಿ ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಉಂಟಾಗ್ಲಿ. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ಹತ್ತಿರದಲ್ಲೂ ದೂರದಲ್ಲಿರುವ ಪ್ರತಿಯೊಬ್ಬರಿಗೂ ಈ ಪವರ್ ಕೊಡಪ್ಪ. ನಾವು ಕರ್ತನೆ ಬರಿಗೈನಲ್ಲಿ ಜೀವಿಸಬಾರ್ದು ಸ್ವಾಮಿ. ಥ್ಯಾಂಕ್ ಯು. ಟೊಳ್ಳಾಗಿ ಜೀವಿಸಬಾರ್ದು, ಎನರ್ಜೆಟಿಕ್ ಆಗಿ ಜೀವಿಸಬೇಕು. ಅದರಲ್ಲೂ ನಿನ್ನ ಎನರ್ಜಿ, ಪವಿತ್ರಾತ್ಮನ ಎನರ್ಜಿಯಲ್ಲಿ ನಾವು ಜೀವನ ಸಾಗಿಸ್ಬೇಕು. ಆ ಎನರ್ಜಿಯೊಂದಿಗೆ ನಾವು ಹೆಜ್ಜೆ ಇಡಬೇಕು. ನಮ್ಮೊಬ್ಬೊಬ್ಬರಿಗೆ ಕೃಪೆ ಕೊಡು ಸ್ವಾಮಿ, ಕಲಿಸಿಕೊಡಪ್ಪ. ಇದರ ಅನುಭವ ಇಲ್ಲದೆ ಇರುವವರಿಗೆ ಅನುಭವ ಕೊಡು ಸ್ವಾಮಿ, ಟು ವಾಕ್ ವಿತ್ ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಹಾಲೆಲೂಯಾ. ಗಲಿಲಾಯಕ್ಕೆ ತಿರುಗಿ ನೀನು ಹೋಗುವಾಗ ಪವಿತ್ರಾತ್ಮನ ಬಲದೊಂದಿಗೆ ನೀನು ಹೋದಿಲ್ಲ. ಹಾಲೆಲೂಯಾ. ಅದೇ ಪವಿತ್ರಾತ್ಮನು ಸತ್ತವರೊಳಗಿಂದ ಎಬ್ಬಿಸಿದಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆ ಪವಿತ್ರಾತ್ಮನ ಬಲದಿಂದ ಇವತ್ತು ದೇವರ ಮಕ್ಕಳಾಗಿ ಪ್ರತಿಯೊಬ್ಬರು ಜೀವಿಸಲಿಕ್ಕೆ ಸಹಾಯ ನೀಡು. ಜೀವಿತದಲ್ಲಿ ಹಲವಾರು ಚಾಲೆಂಜಸ್, ಸವಾಲುಗಳಿವೆ. ಪ್ರತಿ ದಿನ ನಾವು ಹಲವಾರು ಹೋರಾಟಗಳನ್ನು ಎದುರಿಸ್ತಾ ಇದ್ವಿ. ಪ್ರತಿಯೊಂದರಲ್ಲೂ ನಮ್ಮ ಬಲನೇ, ನಮ್ಮ ಬುದ್ಧಿ, ನಮ್ಮ ಜ್ಞಾನದಲ್ಲೇ ಹೋಗ್ಬಿಡ್ತೀವಪ್ಪ. ನಮ್ಮನ್ನ ಕ್ಷಮಿಸು ಕರ್ತನೆ. ಇನ್ಮೇಲೆ ನಿನ್ನ ಬಲವನ್ನ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ನಮಗೆ ಕಲಿಸಿಕೊಡು. ನಿನ್ನ ಬಲವನ್ನ ಪ್ರಯೋಗಿಸ್ಲಿಕ್ಕೆ ಕೃಪೆ ಕೊಡು. ನಿನ್ನ ಸ್ಟ್ರೆಂತ್ ಅನ್ನು ಪ್ರಯೋಗಿಸ್ಲಿಕ್ಕೆ ಕೃಪೆ ಕೊಡು. ನಿನ್ನ ಬಲದಿಂದ ನಾವು ಕರ್ತನೆ ಕಾರ್ಯ ಸಾಧನೆ, ನಮ್ಮ ಗ್ರಹಿಕೆಗೆ ಮೀರಿದ ಸಾಧನೆ, ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಸಾಧನೆ, ನಮ್ಮ ಇದು ಅನುಭವದಲ್ಲಿ ಇದುವರೆಗೆ ಆಗದೇ ಇರುವಂತಹ ವಿಶೇಷ ಸಾಧನೆಯನ್ನು ನಾವೆಲ್ಲರೂ ರುಚಿ ನೋಡುವಂತೆ ಸಹಾಯ ನೀಡು. ನನಗೆ ಕೃಪೆ ಕೊಡು. ನನ್ನೊಂದಿಗೆ ಸೇರಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವವರು, ದೂರದಿಂದ ಪ್ರಾರ್ಥನೆ ಮಾಡ್ತಾ ಇರುವವರು ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆ. ಆಮೆನ್. ಕರ್ತನೇ, ಈ ಹೊತ್ತು
ನಮ್ಮೊಂದಿಗೆ ಸೇರಿ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಂಡಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು ಕರ್ತನೇ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನಿನ್ನ ಸುರಕ್ಷತೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಮಹಿಮೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಸಂರಕ್ಷಣೆ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಡೆಸಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದೆಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ